ಇಲ್ಲ ಓ ಏಜೆ ಸರ್, ನೀವೇನು ಇಲ್ಲಿದ್ದೀರಾ? ದಂಪತಿಗಳು ಸ್ಟೇಜ್ ಮೇಲೆ ಇರಬೇಕು. ಹೌದೌದೌದು. ಆದರೆ ನೀವು ನಂಗೆ ಒಂದು ಪ್ರಾಮಿಸ್ ಮಾಡಬೇಕು. ಅವ್ರು ಮಾತಾಡಿ ಮುಗಿಸೋವರೆಗೂ ನೀವು ಮಧ್ಯದಲ್ಲಿ ಮಾತಾಡ್ಬೇಕು. ಮೊದಲನೇದಾಗಿ ಏಜೆ ಮನೆ ಸೊಸೆಯಾಗಿ ಬರೋದಕ್ಕಾಗಲಿ, 3 ಜನ ಸೊಸೆಯಂದ್ರಿಗೆ ಅತ್ತೆಯಾಗಿ ಬರೋದಕ್ಕಾಗಲಿ ನಂಗೆ ಯಾವ ಅರ್ಹತೆನೂ ಇಲ್ಲ. ಯೋಗ್ಯತೆ ಇಲ್ಲದೆ ಇದ್ರೂ ನಾನು ಈ ಸ್ಥಾನಕ್ಕೆ ಬಂದು ನಿಂತಿದ್ದೀನಿ. ಅದಕ್ಕೆ ಏಜೆಗೂ ಅವ್ರ ಫ್ಯಾಮಿಲಿಗೂ ನಾನು ಎಲ್ಲರ ಮುಂದೆ ಮೊದಲನೇ ಕ್ಷಮೆ ಕೇಳ್ತೀನಿ. ಜೀವನ ಪೂರ್ತಿ ಎಡ್ವಟ್ಟೆ ಮಾಡ್ಕೊಂಡು ಬಂದಿರೋಳು ನಾನು. ಇಂಥ ಪರ್ಫೆಕ್ಟ್ ಏಜೆಗೆ ನಾನು ಹೆಂಡತಿ ಆಗೋಕೆ ಹೇಗೆ ಸಾಧ್ಯ? ಸೊ ನಾನು ಇವ್ರಿಗೆ ಪರ್ಫೆಕ್ಟ್ ಆಗಿರೋ ಹೆಂಡತಿ ಅಲ್ಲೇ ಅಲ್ಲ. ಇವರು ಆಕಾಶ, ನಾನು ಭೂಮಿ. ಇವ್ರು ಪ್ಲಸ್ ಆದ್ರೆ ನಾನು ಮೈನಸ್ಸು. ನಾವಿಬ್ರು ಒಳ್ಳೆ ಜೋಡಿ ಅಲ್ವೇ ಅಲ್ಲ. ನನಗೆ ಮದ್ವೆನೇ ಇಷ್ಟ ಇರಲಿಲ್ಲ. ಆದ್ರೂ ಒತ್ತಡಕ್ಕೆ ಒಳಗಾಗಿ ಈ ಮದ್ವೆ ಆದ್ರೆ ನನಗೆ ಮದ್ವೆ ಇಷ್ಟ ಇರಲಿಲ್ಲ. ಆದ್ರೂ ಒತ್ತಡಕ್ಕೆ ಒಳಗಾಗಿ ಈ ಮನೆ ಸೊಸೆ ಆದೆ. ಈ 3 ಜನರಿಗೆ ಅತ್ತೆ ಆದೆ. ಏಜೆ ಅವ್ರಿಗೆ ಹೆಂಡತಿ ಆಗಿ ಈ ಮನೆಗೆ ಬಂದೆ. ನಿಭಾಯಿಸಕ್ಕಾಗದೇ ಇರೋ ಸ್ಥಾನಕ್ಕೆ ಬಂದು ನನ್ನಿಂದ ಆಗ್ತಿರೋ ತಪ್ಪುಗಳಿಗೆ ನಾನು ಸಾರಿ ಕೇಳ್ತೀನಿ. ಏಜೆ ಎಲ್ಲದರಲ್ಲೂ ಪರ್ಫೆಕ್ಟ್, ನಾನು ಎಲ್ಲದರಲ್ಲೂ ಎಡವಟ್ಟು. ಅವ್ರ ಪಕ್ಕ ಸರಿ ಸಮಾನವಾಗಿ ನಿಲ್ಲೋ ಯೋಗ್ಯತೆನೂ ನನಗಿಲ್ಲ. ಆದ್ರೂ ನಾನು ಬಂದು ಇವ್ರ ಕೈಯಲ್ಲಿ ತಾಳಿ ಕಟ್ಸ್ಕೊಂಡೆ. ಆ ತಪ್ಪಿಗೆ ನಾನು ಸಾರಿ ಕೇಳ್ತೀನಿ. ನಾನು ಇವ್ರ ಲೈಫಲ್ಲಿ ಕಾಲಿಟ್ಟಾಗಿಂದ ಇವ್ರ ನೆಮ್ಮದಿನೇ ಹಾಳಾಗೋಗಿದೆ. ನನ್ನಿಂದ ಆಗ್ತಿರೋ ತಪ್ಪುಗಳಿಂದ ಇವರೆಲ್ಲ ಡಿಸ್ಟರ್ಬ್ ಆಗಿದ್ದಾರೆ. ಹೇಗೋ ಇರ್ಬೇಕಾಗಿದ್ದ ಏಜೆ ಲೈಫು ಇವಾಗ ಹೀಗಾಗಿರೋದು ನನ್ನಿಂದ. ನಾನ್ ಮಾಡಿರೋ ತಪ್ಪುಗಳಿಂದ ಏಜೆ ಮನಸ್ಸಿಗೆ ತುಂಬಾನೇ ನೋವಾಗಿದೆ. ಎಲ್ರೂ ಮುಂದೆ ನಾನು ಕೈ ಮುಗಿದು ಕ್ಷಮೆ ಕೇಳ್ತಿದ್ದೀನಿ. ಐ ಆಮ್ ಸಾರಿ. ಐ ಆಮ್ ರಿಯಲಿ ಸಾರಿ. ಒಬ್ರು ಜೀವನದಲ್ಲಿ ಆಟಾಡೋ ರೈಟ್ಸು ಯಾರಿಗೂ ಇರಲ್ಲ. ಆದ್ರೆ ಪರಿಸ್ಥಿತಿಗೆ ಸಿಕ್ಕಿ ನಾನು ಏಜೆ ಅವ್ರ ಲೈಫ್ ಜೊತೆ ಆಟ ಆಡಿದ್ದೀನಿ. ನನ್ನಿಂದ ಇವ್ರಿಗಾಗಿರೋ ನಷ್ಟನ ತುಂಬಿಕೊಡೋ ಶಕ್ತಿ ನನ್ಗಿಲ್ಲ.
ಆದರೆ ನಾನು ಮಾಡಿರೋ ತಪ್ಪಿಗೆ ಅವ್ರು ಏನೇ ಶಿಕ್ಷೆ ಕೊಟ್ಟರು ನಾನು ಎಲ್ಲರ ಮುಂದೆ ಸ್ವೀಕರಿಸ್ತೀನಿ. ಮುಗೀತು ನಾ ಲೀಲನ್ ಕತೆ. ನಾನು ಎಷ್ಟು ಕಷ್ಟಪಟ್ಟು ಇವಳನ್ನ ಏಜೆ ಮನೆಗೆ ಸೇರಿಸಿದೆ. ಇವಳು ನೋಡಿದ್ರೆ ಎಲ್ಲೋ ಹಾಳು ಮಾಡ್ತಿದ್ದಾಳಲ್ರಿ. ಏನು ಮಾಡೋದೀಗ? ಕೌಸಲ್ಯ ನೀನು ಸುಮ್ಮನೆ ಇದ್ಬಿಡು, ಏನು ಮಾಡಬೇಡ. ಇಷ್ಟೊತ್ತು ಅದೇ ತಾನೇ ಮಾಡಿದ್ ನಾನು. ಇನ್ನೂ ಏನಾದರೂ ಹೇಳೋದಿದೆಯಾ ಮೇಡಮ್? ಇನ್ನೇನೂ ಇಲ್ಲ. ಆದರೆ ಈ ವೇದಿಕೆನ ಈ ಥರ ಉಪಯೋಗಿಸೋ ಉದ್ದೇಶ ನನಗಿರಲಿಲ್ಲ. ಆದರೂ ಎಲ್ಲರ ಮುಂದೆ ಕ್ಷಮೆ ಕೇಳೋದು ನ್ಯಾಯ ಅನಿಸ್ತು. ನನ್ನಿಂದ ಎಲ್ಲರಿಗೂ ತುಂಬ ನೋವಾಗಿದೆ. ಅದಕ್ಕೆ ಏಜೆ ಅವ್ರಿಗೆ, ಅವ್ರ ಫ್ಯಾಮಿಲಿಗೆ ಎಲ್ಲರ ಮುಂದೆ ಕ್ಷಮೆ ಕೇಳ್ತಿದ್ದೀನಿ. ಸರ್, ನಿಮ್ಮ ಹೆಂಡತಿ ನಮಗೆ ಎಷ್ಟೊಂದು ಸತ್ಯಗಳನ್ನ ಬಿಚ್ಚಿಟ್ರು. ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ? ಅವ್ರು ಹೇಳ್ದಾಗೆ ಅವ್ರು ನಿಮ್ಮ ಸ್ಟೇಟಸ್ಗೆ ಮ್ಯಾಚ್ ಆಗಲ್ವಾ? ಒತ್ತಡಕ್ಕೆ ಸಿಕ್ಕಿ ಅವ್ರು ನಿಮ್ಮನ್ನ ಮದುವೆ ಆದ್ರ? ಅವ್ರು ಪ್ಲಸ್ಸು, ನೀವು ಮೈನಸ್ಸಾ? ಅಯ್ಯೋ, ಏಜೆ ಸಾಹೇಬ್ರು ಏನು ಮಾತಾಡ್ತಾರೋ ಈಗ? ಗಂಡ ಹೆಂಡತಿ ಸಂಬಂಧ ಹೇಗಿದೆ ಅಂತ ತಿಳ್ಕೊಬೇಕು ಅಂದರೆ ಒಬ್ರನ್ನ ಮಾತಾಡ್ತಿದ್ರೆ ಸಾಕು, ಇನ್ನೊಬ್ರು ಮಾತಾಡಿಸ್ಬೇಕು. ಹಾಗಂದ್ರೆ ನಿಮ್ಮ ಹೆಂಡತಿ ಮಾತಿಗೆ ಬೆಲೆ ಇಲ್ಲ ಅಂತೀರಾ? ಖಂಡಿತವಾಗ್ಲೂ ಅವಳ ಮಾತಿಗೆ ಬೆಲೆ ಇದೆ. ಯಾಕೆಂದರೆ ಅವಳು ಆಡಿರೋ ಪ್ರತಿ ಮಾತಲ್ಲೂ ತೂಕ ಇದೆ. ಎಷ್ಟು ದೊಡ್ಡತನ ನೋಡ್ರಿ ನಮ್ಮ ಮನೆಯಂದ್ರಂಗೆ. ಬಟ್ ಅಟ್ ದ ಸೇಮ್ ಟೈಮ್ ಅವಳು ಆಡಿರೋ ಮಾತುಗಳಿಗೆ ಬೇರೆ ಅರ್ಥಗಳಿವೆ. ಈಗ ಅದನ್ನು ನಾನೆಲ್ಲರಿಗೂ ಹೇಳ್ತೀನಿ.